ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗ ರೀಸೆಂಟಾಗಿ HSTR ನೋಟಿಫಿಕೇಷನ್ ಆಗೋ ಸಾಧ್ಯತೆ ಇರೋದ್ರಿಂದ ಈ HSTR ಎಕ್ಸಾಮ್ ಲಾಸ್ಟ್ ಟೈಮ್ 2015ರಲ್ಲಾಗುತ್ತೆ, 2007ರಲ್ಲಾಗುತ್ತೆ. ಸೊ ಅವಿಷ್ಟು ಲಾಸ್ಟ್ ಕ್ವಶನ್ ಪೇಪರ್ಸಲ್ಲಿ ಯಾವ ಥರ ಈ ಮ್ಯಾಥ್ಸ್ ಕ್ವಶನ್ಸ್ನ ಕೇಳಿದರು HSTR ಎಕ್ಸಾಮಲ್ಲಿ ಅಂತ ಒಂದಿಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋ ವಿಧಾನವನ್ನು ನಾನು ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಸ್ನೇಹಿತರೆ, ಈ GPSTR, HSTR, PSTR ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚಸ್ ಕೂಡ ಆರಂಭ ಆಗಿದ್ದಾವೆ. ಸೊ ಆನ್ಲೈನ್ ಬ್ಯಾಚಸ್ ಬೇಕಂದ್ರೆ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಸೊ ಅಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಕೋರ್ಸ್ ಯಾವುದಿರುತ್ತೋ ಅದಕ್ಕೆ ಸಬ್ಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ. ಸೊ ಹಾಗೆ ನಿಮಗೆ ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಸಿಬ್ಲಿಂಗ್ಸು ಅಥವಾ ನಿಮ್ಮ ರಿಲೇಟಿವ್ಸಲ್ಲಿ ಯಾರಾದರೂ ಈ ಬೀಟ್ ಫಾರೆಸ್ಟ್ರು, ಲ್ಯಾಂಡ್ ಸರ್ವೇರು, ಹಾಗೆ VA PDO ಎಕ್ಸಾಮ್ ತಗೊಂಡಿದ್ರೆ ಇವಕ್ಕೂ ಕೂಡ ಆನ್ಲೈನ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿ ಬೇಕಂದರೆ 9071673831 ಅಥವಾ 32ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ. ಸೊ ನೋಡ್ರಿ, ಈ HSTR ಎಕ್ಸಾಮ್ ಲಾಸ್ಟ್ ಕ್ವಶನಲ್ಲಿ ಯಾವ ಥರ ಪ್ರಶ್ನೆಗಳು ಕೇಳಿದ್ದ ಅಂತ ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಹೋಗೋಣ. ಸಿಂಪಲ್ ಕ್ವಶನ್ಸ್ ಇದ್ವು ಲಾಸ್ಟ್ ಎಕ್ಸಾಮಲ್ಲಂತೂ, ಸಿಂಪಲ್ ಕ್ವಶನ್ಸು. ಬಟ್ ಈ ಸಲ ಎಕ್ಸಾಮಲ್ಲೂ ಅದೇ ಥರ ಸಿಂಪಲ್ ವೇನಲ್ಲಿ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಇನ್ ಡೀಟೇಲಾಗಿ ಕಲಿಬೇಕಾಗುತ್ತೆ. ನೋಡಿರಿ, ಸಿಂಪಲ್ ಕ್ವಶನ್ ಏನಿದೆ ಅಂದರೆ, ದ ಪ್ರಾಡಕ್ಟ್ ಆಫ್ 2 ಕಾನ್ಸಿಕ್ಯೂಟಿವ್ ನಂಬರ್ಸ್ ಈಸ್ 182. ದೆನ್ ದೋಸ್ ನಂಬರ್ಸ್ ಆರ್ ಅಂತ. ಎರಡು ಕ್ರಮಾನುಗತ ಸಂಖ್ಯೆಗಳ ಗುಣಲಬ್ಧ 182 ಆಗಿದೆ. ಹಾಗಾದರೆ ಆ ಸಂಖ್ಯೆಗಳು ಯಾವ್ಯಾವು ಅಂತ. ಎರಡು ಕಂಟಿನ್ಯೂಸ್ ನಂಬರ್ಸ್ ಇದ್ದಾವೆ ಅಂತ. ಅಕ್ಕಪಕ್ಕದ ಎರಡು ಕಂಟಿನ್ಯೂಸ್ ನಂಬರ್ಸ್ನ ಮಲ್ಟಿಪ್ಲಿಕೇಶನ್ ಮಾಡಿದರೆ 182 ಬರುತ್ತೆ. ಹಾಗಾದರೆ ಅವೆರಡು ಸಂಖ್ಯೆಗಳು ಯಾವ್ಯಾವು ಅಂತ ಕೇಳಿದಾಗ ನೀವು ಸಿಂಪಲ್ ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ಕೋಬೋದು. 14 ಮತ್ತು 15 ಮಲ್ಟಿಪ್ಲೈ ಮಾಡಿರಿ. ಸೊ ಎಷ್ಟು ಬರುತ್ತೆ ಅಂದರೆ ಇದು 210 ಬರುತ್ತೆ. ಇಲ್ಲಿರೋದು 182, ಹಾಗಾಗಿ ಇದು ರಾಂಗ್ ಆನ್ಸರು. ಸೆಕೆಂಡ್ ಆಪ್ಷನಲ್ಲಿ 13 ಮತ್ತು 14 ಇದೆ ಅಂದರೆ, ಸೊ ಇಲ್ಲಿ 14 ಮೂರಲೆ 42 ಕ್ಯಾರಿ 4, 14 ಒಂದಲೇ 14 ಪ್ಲಸ್ 4 18 ಬರುತ್ತಲ್ಲ, 182 ಕರೆಕ್ಟ್ ಬರ್ತಾ ಇದೆ ಅಂದರೆ ಸೆಕೆಂಡ್ ಆಪ್ಷನ್ ರೈಟ್ ಆನ್ಸರು. ಥರ್ಡು ಫೋರ್ತು ಚೆಕ್ ಮಾಡೋ ಅವಶ್ಯಕತೆಯೇ ಇಲ್ಲ. ಈ 13, 14 ಎರಡು ಕಾನ್ಸಿಕ್ಯೂಟಿವ್ ನಂಬರ್ಸ್, ಅವೆರಡು ಮಲ್ಟಿಪ್ಲೈ ಮಾಡಿದಾಗ ಗುಣಲಬ್ಧ 182 ಕರೆಕ್ಟ್ ಬರ್ತಾ ಇದೆ ಅಂದರೆ ಸೆಕೆಂಡ್ ಆಪ್ಷನ್ನೇ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರಾಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. The difference between two numbers is 15 and their ratio is 7:4. Then their sum is ಅಂತ ಇದೆ. ಎರಡು ಸಂಖ್ಯೆಗಳ ವ್ಯತ್ಯಾಸವು 15 ಮತ್ತು ಅವುಗಳ ಅನುಪಾತವು 7:4 ಆಗಿದೆ. ಹಾಗಾದರೆ ಅವುಗಳ ಮೊತ್ತ ಏನು ಅಂತ ಕೇಳಿದ್ದಾನೆ. ನೋಡಿ, ಎರಡು ಸಂಖ್ಯೆಗಳನ್ನು ಕಳೆದಾಗ 15 ಬರುತ್ತೆ ಅಂತ. ಆಮೇಲೆ ಅವೆರಡೂ ಸಂಖ್ಯೆಗಳ ಅನುಪಾತ 7:4 ಇದೆ ಅಂತ. ನೋಡ್ರಿ, ಎರಡು ಸಂಖ್ಯೆಗಳ ಅನುಪಾತ ರೇಷು 7:4 ಇದೆ ಅಂದರೆ ಅವೆರಡೂ ಸಂಖ್ಯೆಗಳ ಮೊತ್ತ ಸಮ್ ಎಷ್ಟು ಅಂತ ಕೇಳಿದಾನೆ. ಇದನ್ನು ಸಿಂಪಲ್ಲಾಗಿ ಆನ್ಸರ್ ಮಾಡೋದು ಹೆಂಗೆ ಅಂತ ನೋಡ್ರಿ. ಎರಡು ಸಂಖ್ಯೆಗಳ ಮೊತ್ತ 7:4 ಇದೆ ಅಂದರೆ 7 + 4 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? ಅನುಪಾತಗಳ ಮೊತ್ತ 11 ಇದೆ ಅಂದರೆ ಕೊಟ್ಟಿರೋ ಆಪ್ಷನ್ಸಲ್ಲಿ 11ಇಂದ ಡಿವೈಡ್ ಆಗೋ ನಂಬರ್ 50 ಆಗಲ್ಲ, 40 ಆಗಲ್ಲ, 45 11ಇಂದ ಡಿವೈಡ್ ಆಗಲ್ಲ, 55 ಮಾತ್ರ ಡಿವೈಡ್ ಆಗುತ್ತೆ ಅಂದರೆ ಸೊ ಅವೆರಡೂ ಸಂಖ್ಯೆಗಳ ಮೊತ್ತ 55 ಕರೆಕ್ಟ್ ಅಂತ ಹೇಳ್ಬೋದು ಸಿಂಪಲ್ಲಾಗಿ. ನೋಡ್ರಿ, ಹೌದಾ? ಎರಡು ಸಂಖ್ಯೆಗಳ ಅನುಪಾತ 7:4 ಇದೆ ಅಂದರೆ ಆ ಸಂಖ್ಯೆಗಳ ಮೊತ್ತ ಬೇಕಂದ್ರೆ ಅನುಪಾತಗಳ ಮೊತ್ತ ಮಾಡಿದಾಗ 11 ಬರುತ್ತೆ ಅಂದರೆ 11ರಿಂದ ಡಿವೈಡ್ ಆಗೋ ಆಪ್ಷನ್ನು ಥರ್ಡ್ ಒನಲ್ಲಿ ಇರೋದ್ರಿಂದ ಅದೇ ಸರಿ ಉತ್ತರ ಅಂತ ಹೇಳ್ಬಿಡ್ಬೋದು. ಒಂದು ವೇಳೆ ಆ 11ರಿಂದ ಡಿವೈಡ್ ಆಗೋ ನಂಬರು ಇನ್ನೂ ಬೇರೆ ಬೇರೆ ಆಪ್ಷನ್ಸಲ್ಲಿ ಇದ್ದಾಗ ಯಾವ ಥರ ಮಾಡಬೇಕು ಅಂತ ನೋಡ್ಕೊಳ್ರಿ. ಎರಡು ಸಂಖ್ಯೆಗಳ ವ್ಯತ್ಯಾಸ 15 ಇದೆ ಅಂದರೆ ಇಲ್ಲಿ ಅನುಪಾತಗಳ ವ್ಯತ್ಯಾಸ ಮಾಡಿರಿ. 7ರಲ್ಲಿ 4 ಮೈನಸ್ ಮಾಡಿರಿ, 3 ಬರುತ್ತೆ. ಸೊ ಅನುಪಾತಗಳ ವ್ಯತ್ಯಾಸ 3ಕ್ಕೆ, ಸಂಖ್ಯೆಗಳ ವ್ಯತ್ಯಾಸ 15 ಆಗುತ್ತೆ. ಹಾಗಾದ್ರೆ ಆ ಸಂಖ್ಯೆಗಳ ಮೊತ್ತ ಬೇಕಂದ್ರೆ ಅನುಪಾತಗಳ ಮೊತ್ತ 7 + 4 11 ಬರ್ಕೊಳ್ರಿ. 3 ಒಂದಲೇ 3 5 15 ಕ್ಯಾನ್ಸಲ್ ಆಗುತ್ತೆ. 11 × 5 ಅಂದರೆ 55 ಬರುತ್ತಲ್ಲ, ಆ ಎರಡೂ ಸಂಖ್ಯೆಗಳ ಮೊತ್ತ 55 ಬರುತ್ತೆ. ಸಮ್ ಆಫ್ ದೋಸ್ ಟು ನಂಬರ್ಸ್ ಈಸ್ 55 ಅಂತ ಹೇಳ್ತೀವಿ. ಕ್ಲಿಯರಾಗಿ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. 40 students took an examination and 34 of them passed. Percentage of pass is 40 ವಿದ್ಯಾರ್ಥಿಗಳು ಒಂದು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ ಮತ್ತು 34 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುತ್ತಾರೆ. ಆದರೆ ಶೇಕಡಾವಾರು ಉತ್ತೀರ್ಣರಾದವರ ಸಂಖ್ಯೆ. ವೆರಿ ಸಿಂಪಲ್ ಕ್ವಶನ್ಸ್ ನೋಡ್ರಿ. 4, 5ನೇ ಕ್ಲಾಸಿನ ಮಕ್ಕಳಿಗೆ ಕೇಳ್ತಕ್ಕಂಥ ಪ್ರಶ್ನೆ ಇದು. ಟೋಟಲ್ 40 ಜನ ಎಕ್ಸಾಮ್ ಅಟೆಂಡ್ ಮಾಡಿದ್ದಾರೆ. ಅದರಲ್ಲಿ 34 ಜನ ಪಾಸ್ ಆಗಿದ್ದಾರೆ. 40ಕ್ಕೆ 34 ಜನ ಪಾಸ್ ಆಗಿದ್ದಾರೆ ಅಂದರೆ ಶೇಕಡಾವಾರು ಅಂತ ಕೇಳಿದಾನೆ ಅಂದರೆ ಇಂಟು 100 ಹಾಕೊಂಡು ಸಿಂಪ್ಲಿಫೈ ಮಾಡಬೇಕು.
22 40 25 100 22 ज़र 40 25 ज़र 100 ಕ್ಯಾನ್ಸಲ್ ಆಯ್ತು 2 ಇಂದ 34 ಡಿವೈಡ್ ಮಾಡಿದ್ರೆ 17 ಬರುತ್ತೆ 17 ಇಂಟು 5 ಮಲ್ಟಿಪ್ಲೈ ಮಾಡಿದ್ರೆ 17 ಇಲ್ಲಿ 85 ಅಲ್ಲ ಪಾಸಿಂಗ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದಾನೆ 85% ಪಾಸ್ ಆಗಿದ್ದಾರೆ ಅಂತ ಅರ್ಥ ಸೆಕೆಂಡ್ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ ಗೊತ್ತಾಯ್ತಾ ಸೊ ನೆಕ್ಸ್ಟ್ ಕ್ವೆಶ್ಚನ್ ಟ್ರೈ ಮಾಡ್ತಾ ಬನ್ನಿ when 4x cube minus ax minus 2 is divided by x minus 1 then the remainder is 1 the value of a is ಅಂತ ಕೊಟ್ಟಿದ್ದಾನೆ ನೋಡಿ ಇಲ್ಲಿ 4x ಕ್ಯೂಬ್ ಮೈನಸ್ ax ಮೈನಸ್ 2 ಅಂತಕ್ಕಂಥ ಒಂದು ಎಕ್ಸ್ಪ್ರೆಷನನ್ನು ಬೀಜೋಕ್ತಿಯನ್ನು x ಮೈನಸ್ 1ರಿಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಶೇಷ ಮೈನಸ್ 1 ಬರ್ತಾ ಇದೆ ಅಂತ ಕೊಟ್ಟಿದ್ದಾನೆ ಹಾಗಾದರೆ ಇಲ್ಲಿ ಏನ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ ಏನ ಬೆಲೆ ಎಷ್ಟು ಅಂತ ಕೇಳಿದಾಗ ವೆರಿ ಸಿಂಪಲ್ಲು ಬೈ ಯೂಸಿಂಗ್ ರಿಮೈಂಡರ್ ಥಿಯರಮ್ ಶೇಷ ಪ್ರಮೇಯ ಅಂತ ಓದ್ತೀವಲ್ಲ ಅದರ ಪ್ರಕಾರ ಆನ್ಸರ್ ಮಾಡಿದ್ರೆ ಸಿಂಪಲ್ ಆಗುತ್ತೆ ಈ ಕೊಟ್ಟಿರೋ ಬೀಜೋಕ್ತಿ ಇದೆಯಲ್ಲ ಇದನ್ನು ಎಫ್ ಆಫ್ ಎಕ್ಸ್ ಅಂತ ಬರ್ಕೊಳ್ಳೋಣ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 4x ಕ್ಯೂಬ್ ಮೈನಸ್ ax ಮೈನಸ್ 2 ಇದೆಯಲ್ಲ ಇದನ್ನು ಎಕ್ಸ್ ಮೈನಸ್ 1ರಿಂದ ಡಿವೈಡ್ ಮಾಡಬೇಕು ಅಂತ ಕೊಟ್ಟಿರೋದ್ರಿಂದ ಸೊ ಇಲ್ಲಿ ಮೈನಸ್ 1 ಇದ್ದಾಗ ನಾವು ಇಲ್ಲಿ ಎಕ್ಸ್ ಇದ್ದ ಹತ್ರ ಪ್ಲಸ್ 1 ಹಾಕೋಂತ ಹೋಗ್ಬೇಕು ಇಲ್ಲಿ ಮೈನಸ್ 1 ಇದ್ದಾಗ ಈ ಒಂದು ಎಕ್ಸ್ಪ್ರೆಷನಲ್ಲಿ ಈ ಒಂದು ಫಂಕ್ಷನ್ನಲ್ಲಿ ಎಕ್ಸ್ ಇರೋ ಹತ್ರ 1ನ್ನು ಸಬ್ಸ್ಟ್ಯೂಟ್ ಮಾಡ್ತಾ ಹೋಗೋಣ ಎಕ್ಸ್ ಇರೋ ಹತ್ರ 1ನ್ನು ಸಬ್ಸ್ಟ್ಯೂಟ್ ಮಾಡಿದರೆ ಅದರಿಂದ ಭಾಗಿಸಿದಾಗ ಶೇಷ ಎಷ್ಟು ಬರುತ್ತೆ ಅಂತ ಸಿಗುತ್ತೆ ಎಕ್ಸ್ ಮೈನಸ್ 1ನ್ನು ನೋಡ್ರಿ ನಾವು ಎಕ್ಸ್ ಮೈನಸ್ ಎ ಶೇಷ ಪ್ರಮೇಯದ ಪ್ರಕಾರ ಕಂಪೇರ್ ಮಾಡಿದಾಗ ಎ ಈಕ್ವಲ್ ಟು 1 ಅಂದರೆ ಎಕ್ಸ್ ಈಕ್ವಲ್ ಟು ಎ ಅಂತ ಬರೀತೀವಲ್ಲ ಅಥವಾ ಮೈನಸ್ 1 ರೈಟ್ ಸೈಡಿಗೆ ಬಂದರೆ ಎಕ್ಸ್ ಈಕ್ವಲ್ ಟು 1 ಆಗುತ್ತಲ್ಲ ಇಲ್ಲಿ ಎಲ್ಲಿ ಎಕ್ಸ್ ಇರುತ್ತೆ ಅಲ್ಲಿ 1 ಹಾಕಿರೋ ಶೇಷ ಎಷ್ಟು ಅಂತ ನಮಗೆ ಈಸಿ ಸಿಗುತ್ತೆ 4 ಇಂಟು ಎಕ್ಸ್ ಕ್ಯೂಬ್ ಅಂದರೆ 1 ಕ್ಯೂಬ್ ಬರಿಬೇಕು ಮೈನಸ್ ಎ ಇಂಟು ಎಕ್ಸ್ ಅಂದರೆ 1 ಬರಿಬೇಕು ಮೈನಸ್ 2 ಬರೆಯೋಣ ಶೇಷ ಮೈನಸ್ 1 ಬರುತ್ತೆ ಅಂದಮೇಲೆ ಲೆಫ್ಟ್ ಸೈಡಲ್ಲಿ ಮೈನಸ್ 1 ಹಾಕಿ ಇಲ್ಲಿ 1 ಕ್ಯೂಬ್ ಅಂದರೆ 1 ಬರುತ್ತೆ 4 ಆಗುತ್ತೆ ಅದು ಮೈನಸ್ ಎ ಬರುತ್ತೆ ಮೈನಸ್ 2 ಆಗುತ್ತೆ ಇವಾಗ ನೋಡ್ರಿ ಈ ಮೈನಸ್ ಏನದು ಲೆಫ್ಟ್ ಸೈಡಲ್ಲಿ ಬಂದರೆ ಪ್ಲಸ್ ಎ ಆಗುತ್ತೆ 4 ಮೈನಸ್ 2 2 ಬರುತ್ತೆ ಮೈನಸ್ 1 ರೈಟ್ ಸೈಡಿಗೆ ಬಂದರೆ ಪ್ಲಸ್ 1 ಆಗುತ್ತೆ ಎ ಈಕ್ವಲ್ ಟು 3 ಅಂತ ಬರಿತೀವಿ ಏನು ಜಾಗದಲ್ಲಿ 3 ಇದ್ದರೆ ಮಾತ್ರ ಇಲ್ಲಿ ಎ ಪ್ಲೇಸಲ್ಲಿ 3 ಇದ್ದ ಮಾತ್ರ ಅದನ್ನು ಎಕ್ಸ್ ಮೈನಸ್ 1ರಿಂದ ಭಾಗಿಸಿದಾಗ ಶೇಷ ಮೈನಸ್ 1 ಬರುತ್ತೆ ಅಂತ ಅರ್ಥ ಬೈ ಯೂಸಿಂಗ್ ರಿಮೈಂಡರ್ ಥಿಯರಮ್ ಶೇಷ ಪ್ರಮೇಯದ ಪ್ರಕಾರ ಇದನ್ನು ಆನ್ಸರ್ ಮಾಡ್ಬೋದು ಎಕ್ಸ್ ಈಕ್ವಲ್ ಟು ಅಂದರೆ ಎ ಈಕ್ವಲ್ ಟು 3 ಬರುತ್ತೆ ಎ ಈಕ್ವಲ್ ಟು 3 ಅಂತ ಫಸ್ಟ್ ಆಪ್ಷನಲ್ಲಿದೆ ಅದು ರೈಟ್ ಆನ್ಸರ್ ಆಗುತ್ತೆ ಕ್ಲಿಯರಾ ನೆಕ್ಸ್ಟ್ ಕ್ವೆಶ್ಚನ್ ಬರೋಣ if x power 6 equal to 18 then the value of x cube plus 1 into x cube minus 1 is ಅಂತ ಕೊಟ್ಟಿದ್ದಾನೆ x power 6 ಇದ್ದ ಹತ್ರ 18 ಹಾಕ್ಕೊಂಡು x cube plus 1 into x cube minus 1 ಬೆಲೆ ಕಂಡುಹಿಡಿತಾ ಹೋಗ್ಬೇಕಾಗುತ್ತೆ ಸೊ ಇದನ್ನು ನೋಡ್ರಿ a plus b into a minus b ಪ್ಯಾಟರ್ನಲ್ಲಿ a plus b into a minus b ನ ನಾವು ಯಾವ ಥರ ಬರಿತೀವಿ ಅಂದರೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂತ ಬರಿತೀವಿ a plus b into a minus b ನ ನಾನು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂತ ಬರಿತೀವಲ್ಲ x cube ಪ್ಲಸ್ 1 ಇಂಟು ಎಕ್ಸ್ ಕ್ಯೂಬ್ ಮೈನಸ್ 1 ಅನ್ನು ನಾನು ಎ ಸ್ಕ್ವೇರ್ ಅಂದರೆ ಎಕ್ಸ್ ಕ್ಯೂಬ್ ಹೋಲ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಅಂತ ಬರೀತೀನಿ 3 2 6 ಬರುತ್ತೆ ಎಕ್ಸ್ ಪವರ್ 6 ಮೈನಸ್ 1 ಸ್ಕ್ವೇರ್ ಅಂದರೆ 1 ಬರುತ್ತೆ ಇವಾಗ ಇಲ್ಲಿ ಎಕ್ಸ್ ಪವರ್ 6 ಇದ್ದ ಹತ್ರ 18 ಹಾಕೋಬೋದು ಅಂತ ಹೇಳಿದಾನೆ 18 ಮೈನಸ್ 1 ಅಂದರೆ ಎಷ್ಟು ಬರುತ್ತೆ 17 ಬರುತ್ತೆ ಸೊ ಇಲ್ಲಿ ಥರ್ಡ್ ಆಪ್ಷನಲ್ಲಿದೆ 17 ದಿಸ್ ಇಸ್ ದ ಆನ್ಸರ್ ಅಂತ ಹೇಳ್ಬೋದು ಎಕ್ಸ್ ಪವರ್ 6 ಮೈನಸ್ 1 ಅಂದರೆ 17 ಆನ್ಸರ್ ಬರುತ್ತೆ ಥರ್ಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಕ್ಲಿಯರ್ ಆಗಿ ಗೊತ್ತಾಯ್ತಾ ನೆಕ್ಸ್ಟ್ ಕ್ವೆಶ್ಚನ್ ಟ್ರೈ ಮಾಡಿ ದ ಪ್ರಾಡಕ್ಟ್ ಆಫ್ 2p ಸ್ಕ್ವೇರ್ ಪ್ಲಸ್ 3p ಮೈನಸ್ 1 ಆ್ಯಂಡ್ p ಮೈನಸ್ 1 ಈಸ್ ಇವೆರಡನ್ನ ಗುಣಲಬ್ಧ ಮಾಡಿದಾಗ ಪ್ರಾಡಕ್ಟ್ ಎಷ್ಟು ಬರುತ್ತೆ ಅಂತ ಕೇಳಿದ್ದೇನೆ ವೆರಿ ಸಿಂಪಲ್ ನೋಡ್ರಿ ಸೊ ಈ 2p ಸ್ಕ್ವೇರು ಪ್ಲಸ್ 3p ಮೈನಸ್ 1ನ್ನು ನಾವು ಎದರಿಂದ ಗುಣಿಸ್ಬೇಕಂದ್ರೆ p ಮೈನಸ್ 1ರಿಂದ ಗುಣಾಕಾರ ಮಾಡಿದಾಗ ಗುಣಲಬ್ಧ ಪ್ರಾಡಕ್ಟ್ ಎಷ್ಟು ಬರುತ್ತೆ ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾನೆ ಸೊ ನೋಡ್ರಿ ಯಾವ ರೀತಿ ಗುಣಾಕಾರ ಮಾಡ್ತೀರಿ ಅಂದರೆ ಈ p ನಿಂದ ಈ 3 ಟರ್ಮ್ಸ್ನ ಫಸ್ಟ್ ಮಲ್ಟಿಪ್ಲೈ ಮಾಡಿರಿ ಸೊ p ಇಂಟು 2p ಸ್ಕ್ವೇರ್ ಅಂದರೆ 2p ಕ್ಯೂಬ್ ಆಗುತ್ತೆ ಪ್ಲಸ್ ಬರೆಯೋಣ 3p ಇಂಟು p ಅಂದರೆ 3p ಸ್ಕ್ವೇರ್ ಬರುತ್ತೆ ಮೈನಸ್ ಬರೆಯೋಣ 1 ಇಂಟು p ಅಂದರೆ p ಬರೀತೀನಿ ಈ ಮೈನಸ್ 1ರಿಂದ 3 ಟರ್ಮ್ಸ್ನ ಮಲ್ಟಿಪ್ಲೈ ಮಾಡಬೇಕು ಸೊ ಇವಾಗ ಮೈನಸ್ 1 ಇಂಟು 2 ಅಂದರೆ ಮೈನಸ್ 2p ಸ್ಕ್ವೇರ್ ಬರುತ್ತೆ ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ 3p ಇಂಟು 1 ಅಂದರೆ 3pನೇ ಬರುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 1 ಇಂಟು 1 ಬರುತ್ತೆ ಇವಾಗ ಫಸ್ಟು 2p ಕ್ಯೂಬನ್ನು ಬರೆಯೋಣ ಕ್ಯೂಬನ್ನು ಫಸ್ಟ್ ಬರೆಯೋಣ
3p² ಮೈನಸ್ 2p² ಅಂದರೆ ಜಸ್ಟ್ p² ಉಳಿಯುತ್ತೆ ಅಷ್ಟೇ. ಮೈನಸ್ ಪಿ ಮೈನಸ್ 3p ಅಂದರೆ ಮೈನಸ್ 4p ಆಗುತ್ತೆ. ಲಾಸ್ಟಿಗೆ +1 ಬರ್ಕೊಳ್ಳೋಣ. ಸೊ ದಿಸ್ ಈಸ್ ದ ಪ್ರಾಡಕ್ಟ್ ಅಂತ ಕರಿತೀವಿ. ಇದೇ ಗುಣಲಬ್ಧ ಆಗಿರುತ್ತೆ. 2p³ + p² ಮೈನಸ್ 4p + 1 ಅಂತ ಇಲ್ಲಿ ಕೊಟ್ಟಿರೋ ಸೆಕೆಂಡ್ ಆಪ್ಷನಲ್ಲಿ ಆನ್ಸರ್ ಇದೆ. ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರಾಗಿ ಗೊತ್ತಾಯ್ತಾ? ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿಂದು the point of intersection of the straight lines 2x minus 3y equal to 5 and 3x plus 2y equal to 1 is ಅಂತ ಇದೆ. 2x minus 3y equal to 5, 3x plus 2y equal to 1 ಇವುಗಳ ಸರಳ ರೇಖೆಗಳು ಛೇದಿಸುವ ಬಿಂದುವನ್ನು ನಾವೇನಂತ ಕರಿತೀವಿ ಅಂತ ಕೇಳಿದ್ದಾನೆ. ಇವೆರಡು ಸರಳ ರೇಖಾತ್ಮಕ ಸಮೀಕರಣಗಳು ಅಂತ ಕರಿತೀವಿ. ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಷನ್ಸ್ ಅಂತ ಕರಿತೀವಿ, ಅಥವಾ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ಅಂತ ಕರಿತೀವಿ. ಸೊ ಇವು ಸರಳ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿದಾಗ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಬರ್ತವೆ. ಆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂಗಳನ್ನ ಏನಾಗಿರ್ತವೆ ಅಂದರೆ ಅವೆರಡು ಸರಳ ರೇಖೆಗಳು ಛೇದಿಸುವ ಬಿಂದು ಆಗಿರುತ್ತೆ. ಅಂದರೆ ಈ ಸಮೀಕರಣಕ್ಕೆ ಗ್ರಾಫ್ ಹಾಕಬೇಕು. ಈ ಸಮೀಕರಣಕ್ಕೆ ಗ್ರಾಫ್ ಹಾಕಿದಾಗ ಅವೆರಡು ಸ್ಟ್ರೈಟ್ ಲೈನ್ಸ್ ಒಂದು ಬಿಂದುವಿನಲ್ಲಿ ಇಂಟರ್ಸೆಕ್ಟ್ ಆಗ್ತವೆ. ಈ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಏನು ಅಂತ ಕ್ವಶನ್ ಕೇಳಿದ್ದಾನೆ. ನಾವು ಇದನ್ನು ಗ್ರಾಫ್ ಮೂಲಕ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಆಗಿರೋದ್ರಿಂದ ನಮ್ಮ ಎಕ್ಸಾಮಲ್ಲಿ ಗ್ರಾಫ್ ಶೀಟ್ ಏನು ಅವೈಲೇಬಲ್ ಇರಲ್ಲ. ಅದಕ್ಕೋಸ್ಕರ ಇವೆರಡು ಸರಳ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಏನು ಬರುತ್ತಲ್ಲ ಅವೆರಡು ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ ಅವುಗಳ ಛೇದಿಸುವ ಬಿಂದು ಆಗಿರುತ್ತೆ, ಇಂಟರ್ಸೆಕ್ಷನ್ ಪಾಯಿಂಟ್ ಆಗಿರುತ್ತೆ. ಸೊ ಹಾಗಾದ್ರೆ ಮೊದಲನೇ ಸಮೀಕರಣ ನೋಡ್ರಿ, 2x minus 3y equal to 5 ಇದೆ. ಸೊ ಇದು ಇಕ್ವೇಷನ್ ನಂಬರ್ 1 ಬರೀತೀನಿ. ಎರಡನೇ ಸಮೀಕರಣ 3x plus 2y equal to 1 ಇದೆ. ಸೊ ಇದನ್ನ ಇಕ್ವೇಷನ್ ನಂಬರ್ 2 ಅಂತ ಬರ್ಕೊಂಡು ಇವೆರಡೂ ಸಮೀಕರಣಗಳನ್ನು ಬಿಡಿಸಿದಾಗ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಸಿಗುತ್ತೆ. ಯಾವ ರೀತಿ ಬಿಡಿಸ್ಬೇಕು ಅಂದ್ರೆ ನಾನು ವೈ ಟರ್ಮ್ ಕ್ಯಾನ್ಸಲ್ ಆಗೋ ಥರ ಮಾಡ್ಕೊತೀನಿ. ಅಂದರೆ ಇಲ್ಲಿ ವೈ ಕೋಎಫಿಷಿಯಂಟ್ 3 ಇದೆ, ಸಹಗುಣಕ 3 ಇಂದ ಸೆಕೆಂಡ್ ಇಕ್ವೇಷನ್ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ವೈ ಕೋಎಫಿಷಿಯಂಟ್ 2 ಇದೆಯಲ್ಲ, 2 ಇಂದ ಫಸ್ಟ್ ಇಕ್ವೇಷನ್ ಮಲ್ಟಿಪ್ಲೈ ಮಾಡಿರಿ. 2 × 2 ಅಂದರೆ 4x ಆಗುತ್ತೆ, ಮೈನಸ್ 2 × 3 ಅಂದರೆ 6y ಆಗುತ್ತೆ. ಆಮೇಲೆ 2 × 5 ಅಂದರೆ 10 ಬರುತ್ತೆ. ಆಮೇಲೆ 3 × 3 ಅಂದರೆ 9x ಆಗುತ್ತೆ, ಪ್ಲಸ್ 3 × 2 ಅಂದರೆ 6y ಆಗುತ್ತೆ. 3 × 1 3 ಬರುತ್ತೆ. ಸೊ ಇವಾಗ ಇವೆರಡನ್ನ ಅಡಿಷನ್ ಮಾಡಿದಾಗ -6y + 6y ಕ್ಯಾನ್ಸಲ್ ಆಗುತ್ತೆ. 4x + 9x ಅಂದರೆ 13x ಬರುತ್ತೆ. 10 + 3 13 ಆಗುತ್ತೆ. 13 ಅಂದರೆ 13 ಕ್ಯಾನ್ಸಲ್ ಆಗಿ x = 1 ಬರುತ್ತೆ. x = 1. ಸೊ ಎಕ್ಸ್ ವ್ಯಾಲ್ಯೂ 1 ಅನ್ನೋದು ನೋಡ್ರಿ ಫಸ್ಟ್ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ. ಫಸ್ಟ್ ಆಪ್ಷನಲ್ಲಿದೆ, ಥರ್ಡ್ ಆಪ್ಷನಲ್ಲಿದೆ. ಇದು -1 ಇದೆ ರಾಂಗ್, ಇಲ್ಲಿ ಎಕ್ಸ್ ವ್ಯಾಲ್ಯೂ -1 ಇದೆ ರಾಂಗ್. ಈ ಎಕ್ಸ್ ವ್ಯಾಲ್ಯೂ 1ಅನ್ನು ಫಸ್ಟ್ ಇಕ್ವೇಷನ್ ಅಥವಾ ಸೆಕೆಂಡ್ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವೈ ವ್ಯಾಲ್ಯೂ ಸಿಗುತ್ತೆ. ನಾನು ಎರಡನೇ ಇಕ್ವೇಷನಲ್ಲಿ ಹಾಕ್ತೀನಿ, ಇಕ್ವೇಷನ್ ನಂಬರ್ 2ನಲ್ಲಿ ಹಾಕ್ತಾ ಇದ್ದಾನೆ. ಇವಾಗ 3x ಇದೆಯಲ್ಲ, 3 × x ಅಂದರೆ 1 ಪ್ಲಸ್ 2y = ರೈಟ್ ಸೈಡಲ್ಲಿ 1 ಬರೀತಾ ಇದ್ದಾನೆ. ಅವಾಗ ನೋಡ್ರಿ 2y = 1. ಇದು 3 × 1 3, ರೈಟ್ ಸೈಡಿಗೆ ಬಂದರೆ -3 ಆಗುತ್ತೆ. ಇದು -2 ಬರುತ್ತೆ. ಇಲ್ಲಿ 2y ಇದೆ, 2 1 ಕ್ಯಾನ್ಸಲ್ ಆಗಿ y = -1 ಬರುತ್ತೆ. ಎಕ್ಸ್ ವ್ಯಾಲ್ಯೂ +1, ವೈ ವ್ಯಾಲ್ಯೂ -1. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ +1, ವೈ ವ್ಯಾಲ್ಯೂ -1 ಅಂದರೆ ಥರ್ಡ್ ಆಪ್ಷನ್ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ. ಹಾಗಾದ್ರೆ ಎರಡೂ ನಕ್ಷೆಗಳು ಛೇದಿಸುವ ಬಿಂದು 1, -1 ಈ ಬಿಂದುವಿನಲ್ಲಿ ಅವೆರಡೂ ಸ್ಟ್ರೈಟ್ ಲೈನ್ಸ್ ಇಂಟರ್ಸೆಕ್ಟ್ ಆಗಿರ್ತವೆ, ಛೇದಿಸಿರ್ತವೆ ಅಂತ ಹೇಳ್ಬೋದು. 1, -1 ಅಂತ ಇಲ್ಲಿ ಆಪ್ಷನ್ ಥರ್ಡ್ 1ಅಲ್ಲಿದೆ. ದಿಸ್ ಇಸ್ ದ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಇದು ಆಮೇಲೆ ಮುಂದಿನ ಪ್ರಶ್ನೆ ಬರೋಣ. ಫ್ಯಾಕ್ಟರೈಸೇಷನ್ ಆಫ್ x² - 4x - 21 ಈಸ್ ಅಂತ ಇದೆ. x² -4x -21ಗಳ ಅಪವರ್ತನಗಳು ಯಾವ್ಯಾವು ಅಂತ ಕೇಳಿದ್ದಾನೆ. ಸೊ ಇವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ, ಇದನ್ನ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಡಿಗ್ರಿ 2 ಇದೆ, ಇದರ ಪವರ್ 2 ಇದೆ ಅಂದರೆ ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಇದರ ಅಪವರ್ತನಗಳನ್ನು ನಾವು ಕಂಡುಹಿಡಿಬೇಕು ಅಂದ್ರೆ ಸೊ ಇಲ್ಲಿ ಲಾಸ್ಟ್ -21 ಇದೆ ಕಾನ್ಸ್ಟೆಂಟ್ ಟರ್ಮ್. x² ಕೋಎಫಿಷಿಯಂಟ್ ಸಹಗುಣಕ ಏನಿಲ್ಲ ಅಂದರೆ 1 ಇರುತ್ತೆ. ಈ -21 ಈ 1ನ ಗುಣಾಕಾರ ಮಾಡಿದ್ರೆ -21 ಪ್ರಾಡಕ್ಟ್ ಬರುತ್ತೆ. ಸೊ ಇವಾಗ ನೋಡ್ರಿ ಇಲ್ಲಿ ಈ 21ಕ್ಕೆ ಫ್ಯಾಕ್ಟರ್ಸ್ನ ಬರಿಬೇಕು. ಯಾವೆರಡು ಸಂಖ್ಯೆ ಮಲ್ಟಿಪ್ಲೈ ಮಾಡಿದ್ರೆ 21 ಬರುತ್ತೆ ಅಂದರೆ 7 3 21 ಬರೀತೇನೆ. ಇಲ್ಲಿ ಮೈನಸ್, ಇಲ್ಲೂ ಮೈನಸ್ ಇದ್ದಾಗ ದೊಡ್ಡ ಸಂಖ್ಯೆಗೆ ಮೈನಸ್, ಚಿಕ್ಕ ಸಂಖ್ಯೆ ಪ್ಲಸ್ ಆಗ್ತಾಗ -× +- ಆಗುತ್ತೆ. 7 3 21 ಕರೆಕ್ಟ್ ಬರುತ್ತೆ.
ಸೊ ಇವನ್ನ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ -7 + 3 ಅಂದರೆ ಮಧ್ಯದ ಸಂಖ್ಯೆ -4ಗೆ ಸಮ ಆಗೋದ್ರಿಂದ ಸೊ ದೇರ್ಫೋರ್ ನಾವು ಫ್ಯಾಕ್ಟರ್ಸ್ ಬರೆಯೋದಾದ್ರೆ ಈ x² x × x ಅಂತ ಬರ್ಕೊಂಡು ಈ -7 ಮುಂದ್ಗಡೆ ಹಾಕ್ರಿ x - 7 ಅನ್ನೋದು ಒಂದು ಫ್ಯಾಕ್ಟರ್ ಆಗುತ್ತೆ, +3 ಇದೆಯಲ್ಲ x + 3 ಅಂತ ಹಾಕೊಂಡ್ರಿ x + 3 ಅನ್ನೋದು ಅನದರ್ ಫ್ಯಾಕ್ಟರ್ ಆಗುತ್ತೆ. ಸೊ ಇಲ್ಲಿ x + 3 × x - 7 ಅಥವಾ x - 7 × x + 3 x - 7 × x + 3 ಅಂತ ಆಪ್ಷನ್ ಸೆಕೆಂಡ್ ಒನ್ ಅಲ್ಲಿ ಇದೆಯಲ್ಲ, ದೋಸ್ ಆರ್ ದ ಫ್ಯಾಕ್ಟರ್ಸ್ ಆಫ್ ದ ಗಿವನ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬರೋಣ. A scooter moves at a speed of 24 km/h. The distance ಟ್ರಾನ್ಸ್ವರ್ಸ್ಡ್ ಬೈ ಇಟ್ ಇನ್ 1 ಸೆಕೆಂಡ್ ಅಂತ ಇದೆ. ಒಂದು ಸ್ಕೂಟರು 24 km/h ವೇಗದಲ್ಲಿ ಚಲಿಸುತ್ತದೆ, ಹಾಗಾದರೆ 1 ಸೆಕೆಂಡಿನಲ್ಲಿ ಕ್ರಮಿಸುವ ದೂರವು ಮೀಟರ್ಗಳಲ್ಲಿ ಅಂತ. ಅಂದರೆ ಒಂದು ಸ್ಕೂಟರು 24 km/h ಸ್ಪೀಡಲ್ಲಿ ಚಲಿಸ್ತಾ ಇದೆ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಇದು 1 ಸೆಕೆಂಡ್ಗೆ ಎಷ್ಟು ಮೀಟ್ರ್ ದೂರ ಹೋಗುತ್ತೆ ಅಂತ ಕಂಡುಹಿಡಿಬೇಕು. ಅಂದರೆ km/h ಅಲ್ಲಿರೋ ಸ್ಪೀಡನ್ನು ನಾವು ಮೀಟರ್/ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ, ಮೀಟರ್/ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಸೊ ಹಾಗಾದರೆ 24 km/h ಸ್ಪೀಡಲ್ಲಿ ಚಲಿಸ್ತಾ ಇದೆ ಸ್ಕೂಟರ್ ಅಂದರೆ 1 ಸೆಕೆಂಡ್ಗೆ ಎಷ್ಟು ಮೀಟರ್ ದೂರ ಹೋಗುತ್ತೆ ಅಂತ ಕಂಡುಹಿಡಿಬೇಕಲ್ಲ. ಇದರ ಅರ್ಥ km/h ಅಲ್ಲಿರೋ ಸ್ಪೀಡನ್ನು ಮೀಟರ್/ಸೆಕೆಂಡ್ಗೆ ಕನ್ವರ್ಟ್ ಮಾಡಿದಾಗ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಸೊ ಹಾಗಾದರೆ km/h ಅಲ್ಲಿರೋ ಸ್ಪೀಡನ್ನು ಮೀಟರ್/ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 5/18 ಹಾಕೊಂಡು ಸಿಂಪ್ಲಿಫೈ ಮಾಡಿದಾಗ km/h ಅಲ್ಲಿರೋ ಸ್ಪೀಡು ಮೀಟರ್/ಸೆಕೆಂಡ್ ಆಗಿ ಬದಲಾಗುತ್ತೆ. ಯಾವುದೇ km/h ಅಲ್ಲಿ ಸ್ಪೀಡ್ ಕೊಟ್ಟಿರಲಿ ಅದನ್ನು ಇಂಟು 5/18 ಹಾಕೊಂಡಾಗ ಅದು ಮೀಟರ್/ಸೆಕೆಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇವಾಗ ಇದು 6 3 18 6 4 24 ಕ್ಯಾನ್ಸಲ್ ಆಗುತ್ತೆ. 4 × 5 ಅಂದರೆ 20/3 ಆಗುತ್ತೆ. 20/3 ಮೀಟರ್/ಸೆಕೆಂಡ್ ಆಗುತ್ತೆ. ಸೊ 20/3 ಅಂತ ಆಪ್ಷನಲ್ಲಿ ಇದೆಯಲ್ಲ ಹುಡುಕ್ರಿ. 20/3 ಮೀಟರ್/ಸೆಕೆಂಡ್ ಅಂದರೆ ಥರ್ಡ್ ಆಪ್ಷನಲ್ಲಿ ಇದೆ. ದಟ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. The amount obtained when ₹1,750 is distributed in the ratio 1/3:1/4:1/9 in rupees ಅಂತ ಕೊಟ್ಟಿದ್ದಾನೆ. ಸೊ 750 1/3:1/4:1/9 ಅನುಪಾತದಲ್ಲಿ ಹಂಚಿದಾಗ ಉಳಿಯುವ ಮೊತ್ತಗಳು ರೂಪಾಯಿಗಳಲ್ಲಿ ಎಷ್ಟೆಷ್ಟಿರುತ್ತೆ ಅಂತ ಕೇಳಿದ್ದಾನೆ. ಸೊ ನೋಡ್ರಿ, ಸೊ 1/3:1/4:1/9 ರೇಷು ಪ್ರಕಾರ 1750 ರೂಪಾಯಿನ ಹಂಚಿದಾಗ ಪ್ರತಿಯೊಬ್ಬರಿಗೂ ಎಷ್ಟೆಷ್ಟು ಅಮೌಂಟ್ ಉಳಿತಾ ಇದಾವೆ ಅಥವಾ ಎಷ್ಟೆಷ್ಟು ಅಮೌಂಟ್ ಸಿಗ್ತವೆ ಪ್ರತಿಯೊಬ್ಬರಿಗೂ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇಲ್ಲಿ ಇವು ಯಾವ ಥರ ಇದಾವೆ ಅಂದರೆ ಭಿನ್ನರಾಶಿ ರೂಪದಲ್ಲಿ ಅನುಪಾತಗಳು ಕೊಟ್ಟಾಗ ನಾವು ಅಮೌಂಟ್ ಹಂಚೋದು ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ. ಈ ಭಿನ್ನರಾಶಿಲಿರೋ ಅನುಪಾತಗಳೆಲ್ಲ ಕಂಪ್ಲೀಟ್ ನಂಬರ್ಸ್ ಆಗಿ ಚೇಂಜ್ ಮಾಡ್ಕೋಬೇಕು ಅಂದರೆ ಈ ಡಿನಾಮಿನೇಟರಲ್ಲಿ 3 ಇದೆ, ಇಲ್ಲಿ 4 ಇದೆ, ಇಲ್ಲಿ 9 ಇದೆಯಲ್ಲ, ಈ 3, 4, 9ಗೆ LCM ಕಂಡುಹಿಡ್ಕೋಬೇಕು. 3, 4, 9ಗೆ LCM ಅಂದರೆ ಇವೆರಡು ಸಂಖ್ಯೆಗಳು ಡಿವೈಡ್ ಆದ್ರೆ ಸಾಕು. 3 1 3 ಇದು ಡಿವೈಡ್ ಆಗಲ್ಲ, ಹಾಗೆ ಬರ್ಕೊಳ್ರಿ. ಇದು 3 3 9 ಡಿವೈಡ್ ಆಗುತ್ತೆ. ಇವಾಗ ಇವ್ಯಾವು ಒಂದೇ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ, ಇವೆಲ್ಲವನ್ನು ಮಲ್ಟಿಪ್ಲೈ ಮಾಡ್ರಿ ಎಷ್ಟು ಬರುತ್ತೆ ಅಂತ. 3 4 12, 12 1 12, 12 3 36, LCM 36 ಬರುತ್ತೆ. ಈ LCMನ 36ನ ಪ್ರತಿಯೊಂದು ರೇಷು ಪಕ್ಕದಲ್ಲಿ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. 1/3:36, 1/4 × 36, ನೆಕ್ಸ್ಟು 1/9:36 ಬರ್ಕೊಂಡು ಸಿಂಪ್ಲಿಫಿಕೇಶನ್ ಮಾಡ್ತಾ ಬನ್ನಿ. ಸಿಂಪ್ಲಿಫಿಕೇಶನ್ ಮಾಡ್ತಾ ಬಂದರೆ ನೋಡ್ರಿ, ಇಲ್ಲಿ 3 1 3 12 36 ಕ್ಯಾನ್ಸಲ್ ಆಗುತ್ತೆ. 4 1 4 9 36, 9 1 9 4 36 ಕ್ಯಾನ್ಸಲ್ ಆಗಿ ಫೈನಲ್ ರೇಷು ನಮಗೇನು ಬರುತ್ತೆ ಅಂದರೆ 1 × 12 ಅಂದರೆ 12 ಬರುತ್ತೆ. ಆಮೇಲೆ 1 × 9 ಅಂದರೆ 9 ಬರುತ್ತೆ. 1 × 4 ಅಂದರೆ 4 ಬರುತ್ತೆ. ಈ ರೇಷು ಪ್ರಕಾರ ಈ 1750 ರೂಪಾಯಿನ ಹಂಚಿದಾಗ ಪ್ರತಿಯೊಬ್ಬರಿಗೆ ಎಷ್ಟೆಷ್ಟು ಅಮೌಂಟ್ ಬರ್ತವೆ ಅಂತ ಕಂಡುಹಿಡಿಯೋಣ. ಸೊ ಇಲ್ಲಿ ಎಲ್ಲ ಅನುಪಾತಗಳನ್ನು ಅಡಿಷನ್ ಮಾಡಿರಿ. ಟೋಟಲ್ 12 + 9 21 + 4 25 ಆಗುತ್ತಲ್ಲ. ಟೋಟಲ್ ರೇಷು 25ಕ್ಕೆ ಟೋಟಲ್ ಅಮೌಂಟು 1750 ರೂಪಾಯಿ ಎಲ್ಲ ಡಿವೈಡ್ ಮಾಡಿರಿ. 25 7 175, 0 ಪಕ್ಕ ಬರ್ಕೊಳ್ಳೋಣ, 70 ಬರುತ್ತೆ. ಸೊ ಪ್ರತಿಯೊಬ್ಬರಿಗೂ ಸಿಗೋ ಅಮೌಂಟ್ ಕಂಡುಹಿಡಿಬೇಕಂದ್ರೆ ಮೊದಲನೇ ಅನುಪಾತ 12 × 70 ಮಲ್ಟಿಪ್ಲೈ ಮಾಡಿರಿ. 12 × 84, ಫಸ್ಟ್ ಅವನಿಗೆ 840 ರೂಪಾಯಿ ಸಿಗುತ್ತೆ.
ಎರಡನೇಗೆ ಬೇಕಂದ್ರೆ 9 ಇಂಟು 70 ಮಲ್ಟಿಪ್ಲೈ ಮಾಡಿರಿ 9 7 63 630 ರೂಪಾಯಿ ಸಿಗುತ್ತೆ. ಮೂರನೇನಿಗೆ ಬೇಕಂದ್ರೆ 4 ಇಂಟು 70 ಮಲ್ಟಿಪ್ಲೈ ಮಾಡಿರಿ 7 4 28 280 ರೂಪಾಯಿ ಸಿಗುತ್ತೆ. 840 630 280 840 630 280 ಅಂತ ಫಸ್ಟ್ ಆಪ್ಷನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಫಸ್ಟ್ ಆಪ್ಷನಲ್ಲಿ ಇದೆಯಲ್ಲ ಅದು ಸರಿ ಉತ್ತರ ಆಗಿರುತ್ತೆ. 840 630 280 ಅಂತ ಗೊತ್ತಾಯ್ತಾ. ಸೊ ಇವಿಷ್ಟು ಪ್ರಶ್ನೆಗಳು ಲಾಸ್ಟ್ ಎಕ್ಸಾಮಲ್ಲಿ HSTR ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆಗಳು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇನ್ನೂ ಬೇರೆ ಬೇರೆ ರೀತಿಯ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ನಿಮಗೆ ಕ್ಲಾಸಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಸ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ. ಸೊ ನೀವು ಆನ್ಲೈನ್ ಕ್ಲಾಸಸ್ಸು ಟಾಪಿಕ್ ವೈಸು ಸಿಲೆಬಸ್ ವೈಸ್ ಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೆ ಆದರೆ ನಿಮಗೆ ಟಾಪಿಕ್ ವೈಸು ಸಿಲೆಬಸ್ ವೈಸು ಎಲ್ಲ ಕ್ಲಾಸಸ್ಸು ಮ್ಯಾಥ್ಸ್ ಫಿಸಿಕ್ಸ್ ಕ್ಲಾಸಸ್ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸೊ 9071673831 ಅಥವಾ 32ಗೆ ಕರೆ ಮಾಡಿ. ಥ್ಯಾಂಕ್ ಯು ಸೋ ಮಚ್.